ಎಲ್ಲರಿಗೂ ನಮಸ್ಕಾರ. ಅಗ್ರಿ ಅನಿಮಲ್ಸ್ ಚಾನಲ್ಗೆ ಪ್ರೀತಿಪೂರ್ವಕ ಸ್ವಾಗತ. ವೆಲ್ಕಮ್ ಟು ಅಗ್ರಿ ಅನಿಮಲ್ಸ್ ಚಾನಲ್. ಇದೊಂದು ವಿಭಿನ್ನ ಪ್ರಯೋಗಶೀಲತೆಯ ಚಾನಲ್. ವ್ಯವಸಾಯ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪರಿಕರಗಳ ಬಗ್ಗೆ, ವ್ಯವಸಾಯದ ಭಾಗವಾಗಿರುವ ಎಲ್ಲ ಆಯಾಮಗಳ ಸಂಗತಿಗಳ ಬಗ್ಗೆ ಅರ್ಥಪೂರ್ಣ ವಿಡಿಯೋಗಳನ್ನು ಮಾಡಿ ಯೂಟ್ಯೂಬ್ ಪ್ರೇಕ್ಷಕರ ಎದುರು ಮುಖಾಮುಖಿಯಾಗುತ್ತೇವೆ. ವ್ಯವಸಾಯ ಸಂಬಂಧದ ಬಗ್ಗೆ ನಿಖರವಾದ, ಸ್ಪಷ್ಟವಾದ, ನೈಜವಾದ ಮಾಹಿತಿ ನೀಡುವ ಈ ಚಾನಲನ್ನು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಚಾನಲ್. ಧನ್ಯವಾದಗಳು. ಚಿಕ್ಕಣ್ಣರೇ ನಮಸ್ಕಾರ. ನಿಮ್ದು ಹಸುಗಳಿವು? ನಮ್ದು. ಎಷ್ಟು ಹಸುಗಳಿದಾವೆ ಸರ್? ಎರಡು. ಯಾವ್ದು? ಇದೊಂದು, ಇನ್ನೊಂದು ಅದೊಂದಾ? ಎಷ್ಟು ವರ್ಷಗಳಿಂದ ಜೊತೆಲಿ ಇದಾವೆ ಸರ್ ಇವು? 25 ವರ್ಷದಿಂದ. 25 ವರ್ಷ. ಹಾಲು ಎಷ್ಟು ಕೊಡುತ್ತಾ ಸರ್? ಹಾಲು 5. ಡೈರಿಗೆ ಹಾಕ್ಬಿಡ್ತೀರಾ? 8 ತನಕ ಕೊಡ್ತೇವೆ. ಇದು ನಾಟಿ ತಳಿನಾ ಯಾವ ತಳಿ ಸರ್ ಇದು? ಇದು ಸೀಮೆ ಹಸು ಅಂದ್ರೆ ಇದು ಎಚ್ಚಪ್ಪು. ಹೌದಾ? ಈ ಸಲ ರಾಗಿ ಬೆಳೆದ್ರ ಈ ಸಲ? ಬೆಳೆದಿದೀವಿ. ಎಷ್ಟು ಬೆಳೆದಿದ್ದೀರಾ ಸರ್? ಬೆಳೆದಿದೀವಿ ಒಂದ 8 ಮೂಟೆ. ಅಲ್ವಾ? ಹಂಗ ನೀವು ಮೂಲತಃ ವ್ಯವಸಾಯಗಾರರೇ ಅಲ್ವಾ? ಈ ಸಲ ತುಮಕೂರು ಜಿಲ್ಲೆನಲ್ಲಿ ಈ ಸಲ ರಾಗಿ ಒಂದ್ ಸ್ವಲ್ಪ 5-6 ತಾಲೂಕಲ್ಲಿ ರಾಗಿ ಒಂದ್ ಒಳ್ಳೆ ಸಮೃದ್ಧವಾದ ಬೆಳೆ ಬಂದಿದೆ ಅಲ್ವಾ? ಹಾಗೆ ಎಷ್ಟು ಕಷ್ಟ ಮಾಡ್ತಾರೋ ಅಷ್ಟು ಬಂದದ ಅಲ್ವಾ? ಅಂದ್ರೆ ವ್ಯವಸಾಯನೇ ಸ್ವಲ್ಪ ಕಷ್ಟ ಅಲ್ವಾ? ಅಂದ್ರೆ ಎಷ್ಟು ವರ್ಷದಿಂದ ವ್ಯವಸಾಯದಲ್ಲಿ ಇದ್ದೀರಾ ಸರ್ ನೀವು? ನಾವು 15 ವರ್ಷದಿಂದ ಇದ್ದೀವಿ. 15 ವರ್ಷದ ಹುಡುಗರಿಂದ ವ್ಯವಸಾಯನೇ ನಮ್ದು ಅಲ್ವಾ? ಯಾಕಂದ್ರೆ ವ್ಯವಸಾಯ ಅಂದ್ರೆ ಕಷ್ಟ ಪಡಬೇಕು, ಶ್ರಮ ಪಡಬೇಕು ಅಲ್ವಾ? ಅಲ್ಲ, ಈ ಭೂಮಿ ಜೊತೆ ಯಾರು ಅವಿನಾಭಾವ ಸಂಬಂಧ ಇಟ್ಕೊಂಡಿರ್ತಾರೆ, ಭೂಮಿ ತಾಯಿ ಯಾವತ್ತು ಕೈ ಬಿಡೋದಿಲ್ವಲ್ಲ ಸರ್? ಬಿಡಲ್ಲ ಸರ್ ಅಲ್ವಾ? ಈಗ ನೋಡಿ, ಒಂದು ರಾಗಿ ಕಾಳು ಹಾಕಿದ್ರೆ ಅದು 100 ರಾಗಿ ಕಾಳು ಕೊಡುತ್ತೆ ಅಲ್ವಾ? ನಾವು ಭೂಮಿ ತಾಯಿನ ನಾವೆಷ್ಟು ನಾವು ಇದು ಮಾಡ್ತೀವಿ ಅಷ್ಟು ಅವಮ್ಮ ನಮ್ಗೇನು ಅನ್ಯಾಯ ಮಾಡಲ್ಲ ಅಲ್ವಾ? ಸಕಾಲಕ್ಕೆ ಮಳೆ ಬಂದ್ಬಿಟ್ರೆ ರೈತರು ತುಂಬಾ ಸುಖವಾಗಿರ್ತಾರೆ ಅಲ್ವಾ? ಏನ್ ಆರಂಭ ಎಲ್ಲ ಕೆಟ್ರು 6 ತಿಂಗಳು ಜೀವನ ಕೊಟ್ಟೆ ಅಲ್ವಾ? ಸ್ವತಂತ್ರವಾದ ಬದುಕಲ್ವಾ ಇದು? ಸ್ವತಂತ್ರವಾದ ಬದುಕು. ಯಾರಿಗೂ ಕಾಯ್ಬೇಕಾಗಿಲ್ಲ ಅಲ್ವಾ? ಸಕಾಲಕ್ಕೆ ಮಳೆ ಬಂದ್ಬಿಟ್ರೆ ಸರ್, ಸಕಾಲಕ್ಕೆ ಮಳೆ ಆಗ್ಬಿಟ್ರೆ ಒಳ್ಳೆ ರೈತರು ತುಂಬಾ ಸುಖವಾಗಿರ್ತಾರೆ ಸರ್. ಹಾಗಾಗಿ ಒಂದು ಅಗ್ರಿ ಅನಿಮಲ್ಸ್ ಅಂತ ಚಾನಲ್ ಇತ್ತು, ಹಾಗಾಗಿ ಅದನ್ನ ಮಾಡೋಣ, ವ್ಯವಸಾಯದ ಬಗ್ಗೆ ಕೇಳೋಣ ಅಂತ ಹೇಳಿ. ಯಾಕಂದ್ರೆ ವ್ಯವಸಾಯದ ಬದುಕು ಅಂದ್ರೇನೆ ಒಂಥರ ಕಷ್ಟಪಟ್ಟು ಬದುಕಲ್ವಾ? ಅಲ್ವಾ? ಶ್ರಮ ಪಡಬೇಕು ಅಲ್ವಾ? ಈಗೇನಾಗಿದೆ, ಕರೋನಾ ಬಂತಲ್ಲ, ಈಗ ಎಲ್ಲ ಹಳ್ಳಿ ಬಿಟ್ಟು ನಗರಕ್ಕೆ ಹೋಗಿದ್ರು, ಮತ್ತೆ ವಾಪಸ್ಸಿಗೆ ಹಳ್ಳಿಗೆ ಬಂದ್ಬಿಟ್ಟವ್ರೀಗ. ಜನಸಂಖ್ಯೆ ಜಾಸ್ತಿ ಆಗಿದೆ ಈಗ ಅಲ್ವಾ? ಈಗ ಹಳ್ಳಿ ಬಿಟ್ಟು ನಗರಕ್ಕೆ ಹೋಗಿದ್ರು. ಯಾವಾಗ ನಗರ ಸುರಕ್ಷಿತ ಇಲ್ಲ ಅಂತ ಗೊತ್ತಾದ ತಕ್ಷಣ ಈಗ ಮತ್ತೆ ಹಳ್ಳಿಗೆ ಬಂದವ್ರೆ. ಹಂಗಾಗಿ ಅವ್ರ ಜಮೀನಿನ ಎಷ್ಟೋ ಬೀಳ್ಬಿಟ್ಟು ಹೋಗ್ಬಿಟ್ಟಿದ್ರು, ಮಾಡ್ತಾವ್ರೆ. ಹಾಗೆ ಅದಕ್ಕೆ ಇವತ್ತು ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ಚಿಕ್ಕಣ್ಣರೇ, ನಿಮ್ಮನ್ನ ಪರಿಚಯ ಮಾಡೋಣ, ಅಗ್ರಿ ಅನಿಮಲ್ಸ್ ಪರಿಚಯ ಮಾಡೋಣ. ವ್ಯವಸಾಯದ ಬದುಕು ಅಂದ್ರೆ ಏನು, ವ್ಯವಸಾಯದ ಕಷ್ಟ ಸುಖ ಅಂದ್ರೆ ಏನು, ಅದನ್ನ ತೋರ್ಸೋಣ ಅಂತ ಹೇಳಿಕ್ಕೆ ಬಂದು ಸರ್. ನಮಸ್ಕಾರ ಸರ್. ನಮಸ್ಕಾರ. ನೋಡಮ್ಮ, ಎಷ್ಟು ಮಾತ್ರ ನೀರು ಚೆನ್ನಾಗಿದ್ದೀನಮ್ಮ. ಎಲ್ಲಿ ಎಲ್ಲ ಮೊನ್ನೆ ಹೋಗ್ಬಿಟ್ರು ಕಣಮ್ಮ. ಇಲ್ಲ, ಚೆನ್ನಾಗಿದ್ದು ಇಕ್ಕಿದಂಗೆ ಹೋಗ್ಬಿಟ್ರು. ಅದೇ ಜಾಸ್ತಿ ನಮ್ಮ ಮಾವರ್ಗ ನಾನೇ ಒಂದು 70 ಆಯ್ತು. ಅವ್ರ ಆರೋಗ್ಯ ಚೆನ್ನಾಗೇ ಇದ್ವು. ಹಾರ್ಟ್ ಅಟ್ಯಾಕ್ ಮೊನ್ನೆ ಒಂದು 20 ದಿನ ಆಯ್ತು. ಅವ್ರು ನೆಕ್ಸ್ಟ್ ರಿಟೈರ್ಡ್ ಆಗಿದ್ವಿ. ಕೆಂಪಣ್ಣಲ್ಲಿ ಹೋದ್ರಮ್ಮ? ಅವರು ನಮ್ಮ ತಂಗಿ ಮನೆಗೆ ಹೋಗ್ಯವ್ರು.